ಮೆಜೆಸ್ಟಿಕ್ ಮುಂಚೆನೇ ಮಾರ್ಕೆಟ್ ಬರುತ್ತೆ ಅನ್ಕೊಂಡು ಕೂತಿದ್ದೀವಿ ನಾವು. ಆಮೇಲೆ ಹೆಂಗೋ ಪುಣ್ಯ ನಾನು ಅಷ್ಟೆ. ನಮ್ಮ ಬಾವ ಇಲ್ಲಿ ತೆಂಗಿನಕಾಯಿ ಏನದ ನಾರು ತೆಗಿತವ್ರೆ. ಅಮ್ಮ ಮಗು ಏನೋ ಎತ್ಕೊಂಡಕ್ಕ ಕೈಗೆ. ಚೆನ್ನಾಗಿ ಬಂದ್ರೆ ಮೆಹಂದಿ. ನಮ್ಮ ಅಕ್ಕಂಗೆ ಒಂದು ಕ್ಯಾಚ್ ಹಿಡಿಯಕ್ಕೆ ಬರಲ್ಲ ಗುರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎಷ್ಟು ಬೆಳಗ್ಗೆ ಏನಿಲ್ಲ, ಆಲ್ಮೋಸ್ಟ್ ಇಲ್ಲ 6:10ಗೆ ಇದ್ದಿದ್ದು. ಎಲ್ಲ ರೆಡಿಯಾಗಿ ಇವಾಗ 7 o'clock ಆಗ್ತಿದೆ. ನನ್ನ ಮಗನ್ನೆಲ್ಲ ಸ್ವಲ್ಪ ಸಮಾಧಾನ ಮಾಡಿ ಬರೋಷ್ಟರಲ್ಲಿ 7 o'clock ಆಗಿದೆ. ಕರೆಕ್ಟಾಗಿ 7 o'clock ಇದೆ. ಸೊ ನಾವು ಮೆಟ್ರೋದಲ್ಲಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂತ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿದೆ. ಸೊ ಸ್ವಲ್ಪ ಶಾಪಿಂಗ್ ಇದೆ. ಸೊ ಮೆಟ್ರೋ ಬಂದು ನನಗೆ ಚೇಂಜ್ ಮಾಡ್ತಾರೆ ಕ್ಯಾರ್ ಮಾರ್ಕೆಟ್ಗೂ ಅಂತಲೇ ಗೊತ್ತಿಲ್ಲ. ನಮಗೆ ಇನ್ನು ಮೆಜೆಸ್ಟಿಕ್ ಮುಂಚೆನೇ ಮಾರ್ಕೆಟ್ ಬರುತ್ತೆ ಅನ್ಕೊಂಡು ಕೂತಿದ್ದೀವಿ ನಾವು. ಆಮೇಲೆ ಹೆಂಗೋ ಪುಣ್ಯ ನಾನು ಅಷ್ಟೆ. ಆಮೇಲೆ ಮೆಜೆಸ್ಟಿಕ್ಕಲ್ಲಿ ಇಳಿದು ಈಗ ಬರೋದು ಅಂತ ನಾನು ಅನ್ಕೊಂಡೆ. ಹಂಗೆ ತಾನೇ ಇದರಲ್ಲೆಲ್ಲ ಆಗೋದು ಬಸ್ಸಲ್ಲಿ ಅಂತ. ಸೊ ಈಗ ನಮ್ಮ ಕಡೆಯಿಂದ ಬಂದ್ರಲ್ಲ, ನಮಗೂ ನೆನಪಿಲ್ಲ ಗುರು. ಓಕೆ, ಈಗ ಮೆಜೆಸ್ಟಿಕ್ಕಿಂದ ಇಳಿದು ಚಿಕ್ಕಪೇಟೆಗೆ ಹೋಗ್ತಿಲ್ಲ ನಾವು, ಕೃಷ್ಣ ರಾಜೇಂದ್ರ ಮಾರ್ಕೆಟ್ ಅಂದರೆ KR ಮಾರ್ಕೆಟ್ ಹೋಗ್ತಿದ್ದೀವಿ ಅಷ್ಟೇ. ಎಲ್ಲ ಒಂದೇ ಥರ ಇರ್ತಾರೆ ಇಲ್ಲಿ ಮಾರ್ಕೆಟಲ್ಲಿ. ಮೆಜೆಸ್ಟಿಕ್ ಬಸ್ ಸ್ಟಾಪಿಂಗಲ್ಲಿ ಎಲ್ಲ ಉಸುಗಿರಿ ಅಮ್ಮ. ಮುಂದೆ ಇದ್ದಿದ್ರೆ ಸೀಟ್ ಸಿಕ್ಕಿರೋದು. ನೋಡ್ದ ಅದಕ್ಕೆ ನೋಡಿ ಇಷ್ಟೇ ಅಷ್ಟಾದ್ರೆ ಸಾಲಲ್ವ ನಿಂಗೆ? ಅಲ್ಲ ಆ ಥರ ಅಂದರೆ ಒಂದು 150 ರೂಪಾಯಿ 200 ರೂಪಾಯಿ ಇಟ್ಕೋ. ನಮ್ಗೆ 500 ಅಂತ ಹೇಳ್ತಾರದು. ಅಯ್ಯೋ ಅಲ್ವಾ? ಬೇಡ ಬಾ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ಆ್ಯಕ್ಚುಲಿ ಈ ವ್ಲಾಗ್ ಬಂದು ಒಂದು ಸ್ಮಾಲ್ ವ್ಲಾಗ್. ನನ್ನ ಮಗನ ನಾಮಕರಣಕ್ಕೆ ಸ್ವಲ್ಪ ಪ್ರಿಪ್ರೇಷನ್, ಹಿಂದಿನ ದಿನ ವ್ಲಾಗ್ ಏನೇನು ನಡೀತು ಅಂತ ಹಾಕಿದ್ದೀನಿ. ಸೊ ಬೆಳಗ್ಗೆ ನೀವು ಆಗಲೇ ನೋಡಿದಾಗೆ ನಾನು ನನ್ನ ತಂಗಿ ಮೆಟ್ರೋದಲ್ಲಿ ಮಾರ್ಕೆಟಿಗೆ ಬಂದಿದ್ವಿ. ಬಿಕಾಸ್ ಮೇನ್ ಹೂವಾಗೋಸ್ಕರ ಬಂದಿದ್ವಿ. ಬಿಕಾಸ್ ಹೂವಿನ ಹಾರ ಬೇಕಾಗಿತ್ತು. ನಾವು ಆರ್ಡ್ರ್ ಕೊಡೋಣ ಅಂದ್ಕೊಂಡ್ವಿ, ಬಟ್ ಜಾಸ್ತಿ ಹೇಳ್ತಿದ್ರು ಅಂತ ಹೇಳಿ ಸೊ ನಾವೇ ಹೋಗಿ ತೊಗೊಂಡು ಬರೋಣ, ಅದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ನಾನು ನನ್ನ ತಂಗಿ ಮಾತ್ರ. ಸೊ ನಾವಿಬ್ಬರೇ ಹೋಗಿ ಮೆಟ್ರೋದಲ್ಲಿ ಏನು ಬೇಕೋ ಅದನ್ನೆಲ್ಲ ತೊಗೊಂಡ್ಬಂದ್ವಿ. ಮೇನ್ ಹೂವಿನ ಹಾರ ಬೇಕಿತ್ತು. ಸೊ ಹೂವಿನ ಹಾರ, ಪೂಜೆ ಐಟಮ್ಸ್ ಎಲ್ಲ ಬರ್ತಿರ್ತಾರಲ್ವ, ಸೊ ಅದನ್ನೆಲ್ಲ ತೊಗೊಂಡು ಹಣ್ಣು ಅದೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಒಂದು 10 o'clock ಆ ಥರ ಆಗಿತ್ತು ಮನೆಗೆ ಬಂದಾಗ. ಟೋಸ್ಟ್ ಆಗಿಬಿಟ್ಟಿದೆ ಗವಿ. ಏನಿಲ್ಲ, ಫ್ರೆಶ್ ಆಗೇ ಇದೆ. ಏನು ಆದರೆ ಸೆಕೆ ಇರಲ್ಲ ಅಂದರೆ ಮುಖ ಫ್ರೆಶ್ ಆಗೇ ಇರುತ್ತೆ. ಇವಾಗ ಏನು ಬಿಸಿಲಿಲ್ಲ, ಇವಾಗ ಒಂಚೂರು ಬೆರ್ತಾ ಇದೆ. ಮೆಟ್ರೋ ಬರ್ತಾ ಇದೆ. ಹೌದಾ? ಇದು ಆಲ್ಮೋಸ್ಟ್ ಒಂದು 10:30 ಮನೆಗೆ ಬಂದ್ವಿ. 10 o'clock ಆ ಥರ ಮನೆಗೆ ಬಂದ್ವಿ. ಮತ್ತು ಫ್ರೆಶ್ ಅಪ್ ಎಲ್ಲ ಆಗಿ ಇದು ಮಧ್ಯಾಹ್ನ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ನೈಟ್ ಸ್ವಲ್ಪ ಮಳೆ ಇದ್ದಿದ್ದರಿಂದ ಸ್ವಲ್ಪ ಮಾರ್ಕೆಟಲ್ಲಿ ಕಚ್ಚಪಿಚ್ಚಿ ಆಗ್ತಾಯಿತ್ತು. ಸೊ ಸ್ವಲ್ಪ ಲೇಟ್ ಆಯಿತು. ಆಲ್ಮೋಸ್ಟ್ 1-2 hours ಅಲ್ಲಿ ಹೋಗೋದಕ್ಕೆ ನಮಗೆ ಸ್ವಲ್ಪ ಟೈಮ್ ಆಯಿತು. ಮೆಟ್ರೋ ಇರೋದ್ರಿಂದ ನಮಗೆ ಸ್ವಲ್ಪ ಕನ್ವೀನಿಯೆಂಟ್ ಆಗಿರ್ತಿತ್ತು. ಸೊ ಹೆಂಗೋ ಮುಗಿಸ್ಕೊಂಡು ಆಲ್ಮೋಸ್ಟ್ 10 o'clock ಹತ್ರ ಬಂದ್ವಿ. ಮತ್ತು ಫ್ರೆಶ್ ಅಪ್ ಎಲ್ಲ ಆಗಿ ಇಲ್ಲಿ ನಮ್ಮ ಚಿಕ್ಕಮ್ಮ ಅವ್ರು ಬಂದಿದ್ದರು, ಚಿಕ್ಕಮ್ಮ, ನನ್ನ ತಂಗಿ ಎಲ್ಲ ಬಂದಿದ್ದರು. ಸೊ ಹಾಗೆ ರಿಟರ್ನ್ ಗಿಫ್ಟ್ಸ್ನ ಪ್ಯಾಕ್ ಮಾಡಿರಲಿಲ್ಲ. ಅಂತೂ ಆ ರಿಟರ್ನ್ ಗಿಫ್ಟ್ಸ್ ಎಲ್ಲ ತಂದು ಆಲ್ಮೋಸ್ಟು ಅದು 1 month ಮೇಲೆ ಆಗಿತ್ತು. ಬಟ್
ಲೈಕ್ ನಾವು ಇನ್ನೂ ಟೈಮ್ ಇದೆಲ್ಲ ಆಗ ಪ್ಯಾಕ್ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಡ್ವಿ. ಬಟ್ ನೋಡಿ ಟೈಮೇ ಕೊನೆಗೆ ಲೈಕ್ ಫಂಕ್ಷನ್ ಹತ್ತತ್ರ ಬರ್ತಾಯಿತ್ತು. ಬಟ್ ನಮಗೆ ಟೈಮ್ ಇರಲಿಲ್ಲ. ಸೊ ಹಿಂದಿನ ದಿನ ಹಾಗೆ ಚಿಕ್ಕಮ್ಮವರೆಲ್ಲ ಬಂದಿದ್ರಲ್ಲ, ಸೊ ಎಲ್ಲರೂ ಸೇರಿ ಅವತ್ತೇ ಪ್ಯಾಕ್ ಮಾಡಿದ್ರಿ. ಆಲ್ಮೋಸ್ಟ್ ನಾವು ಒಂದು 250 ಮೆಂಬರ್ಸ್ನ ಇನ್ವೈಟ್ ಮಾಡಿರೋದು. ಲೈಕ್ ಲೇಡೀಸಿಗೆ ಮಾತ್ರ ಕೊಡೋದಲ್ವ ರಿಟರ್ನ್ ಗಿಫ್ಟು. ಸೊ ಸ್ವಲ್ಪ ಪ್ಯಾಕ್ ಮಾಡ್ತಾಯಿದ್ರು. ಸೊ ಹೇಗೋ ಎಲ್ಲರೂ ಇದ್ದರೆ ಎಲ್ಲ ಬೇಗನೆ ಕೆಲಸ ಮುಗಿದೋಗುತ್ತೆ. ಹಾಗೆ ವಿಡಿಯೋ ಕಂಟಿನ್ಯೂ ಆಗಿ ಇದೊಂದು ಸ್ಮಾಲ್ ವಿಡಿಯೋ ಆಗಿತ್ತು ನೋಡಿ. ಏನು ಪ್ರಿಪ್ರೇಷನ್ ಮಾಡಿ ಬೆಳಿಗ್ಗೆ ಅದೇ ಮಾರ್ಕೆಟ್ಗೆ ಹೋಗಿದ್ರಲ್ಲ ಅದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀವಿ. ಬೆಳಿಗ್ಗೆ ಮಮ್ಮಿ ಹೋಗ್ಬೇಕಾದ್ರೆ ಅವಳು ಕಾಲ್ ಮಾಡಿದೀನಿ ಮಮ್ಮಿ ನನಗೆ ಅದು ಎದ್ಬಿಟ್ಟು ಎದ್ದ ಇಲ್ವಾ ಮತ್ತೆ ವಾಪಸ್ ಮಲ್ಗಂಗಿಲ್ಲ. ಅವಳೆ ಏನಂತ ಹೇಳಿದ್ದು ನಮ್ಮ ಮಕ್ಕಳು ಲೇಖನ ಬಿಡ್ಬೇಕಂತ ಸ್ನಾನಕ್ಕೆ ಹೋದೆ. ಶನಿವಾರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಿಮ್ಮ ಎದ್ಬಿಟ್ಟು ಒಂದೇ ಸ್ವಲ್ಪ ಸ್ನಾನ ಮಾಡ್ಕೊಂಡು ಎರಡು ಕೆಲಸ ತುಂಬಾ ನಿದ್ದೆ ಬರ್ತಾ ಇದೆ. ತಗೊಳ್ಳಿ ಚಾಕ್ಲೇಟ್ ತಿನ್ನೋ. ನಮ್ಮ ಅಕ್ಕಂಗೆ ಒಂದು ಕ್ಯಾಚರಿಯಾಗಿ ಬರಲ್ಲ ಗುರು. ನಾನು ನಾಳೆ ವಿಡಿಯೋ ಮಾಡ್ತೀನಿ. ನಾಳೆನೇ ಹಾಕ್ಬಿಡ್ತಾಳೆ. ಅಲ್ಲಿ ಆಚೆ ನಿಂತ್ಕೊಂಡು ಏನೋ ಹೇಳ್ತಾ ಇರ್ತಾಳಮ್ಮ, ನನಗೆ ಮಾತ್ರ ಹೇಳಲ್ಲ, ಊರು ಕೇಳ್ಸಂತಲ್ಲ. ಯಾಮಕ್ಕ ಗೊತ್ತಾ ಕವಿ, ನನಗೆ ಮಾತ್ರ ಹೇಳಿ ಕವಿ. ಫ್ರೆಂಡ್ಸ್, ನಮ್ಮ ಅಕ್ಕ ಹಾಕಿರ್ಲಿಲ್ಲ, ಇಷ್ಟೊತ್ತು ಕೂತು ಇರಲಿಲ್ಲ ಮಾಡೋದಕ್ಕೆ. ಪಾಪ ನನ್ನ ತಂಗಿ ಮಾಡ್ತಿದ್ದಾಳೆ, ನಮ್ಮ ಚಿಕ್ಕಮ್ಮ ಮಾಡ್ತಿದ್ದಾರೆ, ನಮ್ಮ ಅಮ್ಮ ಮಾಡ್ತಿದ್ದಾರೆ, ಆ್ಯಂಡ್ ನಾನು ಚಾಕ್ಲೇಟ್ಸ್ ಹಾಕ್ತಾ ಇದ್ದೀನಿ. ಅವಳು ವೀಡಿಯೋಗೋಸ್ಕರ ಅವಳೇ ಫೋನ್ ಕೊಟ್ಬಿಟ್ಟು ಕವಿ ನನಗೂ ವೀಡಿಯೋ ಮಾಡಿಕೊಡೆ ಅಂತ. ಅದಕ್ಕೆ ಸಾಕ್ಷಿ ಬಂದು ನನ್ನ ತಂಗಿ ಏನೇ ಹೇಳಿದ್ಲಾ ಇಲ್ವಾ ಅಮ್ಮ? ಹೇಳಿದ್ಲಾ ಇಲ್ಲ ಅಮ್ಮ ಅವಳು? ನಾವು ಅಮ್ಮ ಹೇಳಿದ್ಲಾ ಇಲ್ಲ ಅಮ್ಮ ಅವಳು? ಅಂತ ಕೊಟ್ಟಿರೋದು. ನಿಜವಾಗ್ಲು ಎಲ್ಲರೂ ಇಷ್ಟು ಜನ ಸಾಕ್ಷಿ ಅದಕ್ಕೆ. ಯಾವಾಗಲೂ ನನ್ನ ವೀಡಿಯೋದಲ್ಲಿ ನಾನೇ ಇರಲ್ಲ ಅಂತ ಹೇಳಿ ನನ್ನ ತಂಗಿಗೆ ವೀಡಿಯೋ ಮಾಡಿಸ್ಕೊಂಡ್ರೆ ನಾನೇ ಬೇಕು ಅಂತ ವೀಡಿಯೋ ಮಾಡಿಸ್ಕೊತಾ ಇದ್ದೀನಿ ಅಂತ ಹೇಳ್ತಿದ್ದಾಳೆ ರೇಗಿಸ್ಕೊಂಡು. ಈಗ ನನ್ನ ಮಗ ಮಲಗಿದ್ದಾನಲ್ವ, ಸ್ವಲ್ಪ ಲೈಕ್ ಸೈಲೆಂಟಾಗಿರುತ್ತೆ. ಇಲ್ಲಾಂದರೆ ಅವನು ಈಗೇನು ಮಾಡೋಕ್ಕೆ ಬಿಡೋಲ್ಲ ಕೆಲಸ ಎಲ್ಲ. ಸೊ ಹಾಗೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಎತ್ತಿಡ್ತಾಯಿದ್ರಿ. ಅಷ್ಟು ಬೇಗ ನನ್ನ ಮಗ ಎದ್ಬಿಟ್ಟ, ನೋಡ್ಬೋದು ನೀವು. ಸೊ ಅಷ್ಟೊತ್ತಿಗೆ ಇವರೆಲ್ಲ ಪ್ಯಾಕ್ ಮಾಡಿ ಎಲ್ಲ ಎತ್ತಿಡ್ತಾಯಿದ್ರು ನನ್ನ ತಂಗಿರು. ನಾಳೆ ಮಮ್ಮಿ ನಮ್ಮ ಮನೆ ಫಂಕ್ಷನ್ ಇರೋದು. ಇವತ್ತೇ ಹೂ ಹಾಕ್ತಿದ್ದೀರಾ? ಯಾಕೆ? ಹೇಳಮ್ಮ, ಯಾಕೆ ಹೂ ಹಾಕ್ತಿದ್ಯಾ? ಅದಕ್ಕೆ ಇವತ್ತು ಹಾಕ್ತವ್ರೆ ನಮ್ಮಮ್ಮ. ನನ್ನ ತಂಗಿ ನಮ್ಮ ಅಕ್ಕ ಕೈಯಲ್ಲಿ ವಿಡಿಯೋ ಕೇಳ್ಬಿಡು, ಅಕ್ಕ ಬ್ಲಾಗ್ ಮಾಡೆ ಅಂತ ಹೇಳ್ಬಿಟ್ಟು ಅವಳು ಮಾಡಿಸ್ಕೊತವಳೆ. ನಮ್ಮ ಬಾವ ಇಲ್ಲಿ ತೆಂಗಿನಕಾಯಿ ಏನದ ನಾರು ತೆಗಿತವ್ರೆ. ನಾರು ಕರೆಕ್ಟ್, ನಾರು ತೆಗಿತವ್ರೆ. ಆ್ಯಕ್ಚುಲಿ ನಾನು ಕಟ್ಟೋದು, ಇವಳು ಕಟ್ತೀನಿ ಅಂತ ಅಂದ್ಲು, ಅದಕ್ಕೆ ಅವಳನ್ನ ಕಟ್ಟಕ್ಕೆ ಬಿಟ್ಟಿದ್ದೀನಿ. ನೀಟಾಗಿ ಕಟ್ಟೆ ನೋಡಿ ಹೇಳಿ. ಆಮೇಲೆ ಕಮೆಂಟ್ ಹಾಕ್ಬಿಟ್ಟವ್ರೆ, ಅದೊಂದು ತೋರಣ ಕಟ್ಟೋದೊಂದು ದೊಡ್ಡ ವಿಷಯ ಅಂತ ನೋಡಿ ಗಾಯ್ಸ್ ಅಂತ ಹೇಳ್ತವಳೆ ಅಂತ. ಎಲ್ಲ ಗಗನ ಏಯ್ ಅಲ್ಲ, ಒಂದು ನಿಮಿಷ. ಚೆನ್ನಾಗೆ ಕಾಣ್ತಿದ್ಯಾ ತಿರ್ಗೆ? ಹಾಂ, ಇದು ಅವತ್ತಿನ ದಿನ ಸಂಜೆನೇ ಲೈಕ್ ನನ್ನ ತಂಗಿ ಬಲವಂತ ಮಾಡಿ ನನಗೆ ಮೆಹಂದಿ ಹಾಕ್ಸ್ಕೊಳಕ್ಕೆ ಕರ್ಕೊಂಡೋದ್ಲು. ನನಗೆ ಈ ಐಡಿಯಾ ಎಲ್ಲ ಇರಲಿಲ್ಲ, ನಾನು ಮೆಹಂದಿ ಎಲ್ಲ ಹಾಕ್ಸ್ಕೋಬೇಕು ಅಂತ ನನಗೇನು ಆಸೆನೂ ಇರಲಿಲ್ಲ. ಬಟ್ ನನ್ನ ತಂಗಿ ಲೈಕ್ ನನಗೆ ಸೀಮಂತ ಏನೂ ಮಾಡಿಲ್ಲ ಅಲ್ವಾ. ಸೊ ಸೀಮಂತದ ಟೈಮಲ್ಲೂ ನೀನೇನು ಮೆಹಂದಿ ಹಾಕಿಸ್ಕೊಂಡಿಲ್ಲ, ಅಟ್ಲೀಸ್ಟ್ ಇವಾಗ ಪಾಪು ನಾಮಕರಣ, ಅಟ್ಲೀಸ್ಟ್ ಹಾಕಿಸ್ಕೋ ಅಂತ ಹೇಳಿದ್ಲು. ಇದು ನಮ್ಮ ಏರಿಯಾ ಹತ್ರನೇ, ಲೈಕ್ ಫಿನಿಕ್ಸ್ ಇದೆ ಅಲ್ಲ, ಫಿನಿಕ್ಸ್ ಮುಂದೆ ಲೈಕ್ ಆಪೋಸಿಟ್ ರೋಡ್ಸಲ್ಲೇ ಇರೋದು. ಸೊ ಚೆನ್ನಾಗಿ ಹಾಕ್ತಿದ್ರು. ನನಗೆ ಫಸ್ಟ್ ಟೈಮ್ ನಾನು ಹಾಕಿಸ್ಕೊಂಡಿದ್ದು ನಮ್ಮ ಏರಿಯಾದಲ್ಲಿ. ಸೊ ಚೆನ್ನಾಗಿ ಹಾಕಿದ್ರು. ನಾನು ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ನ ನಾನು ಮೆನ್ಷನ್ ಮಾಡ್ತೀನಿ, ಅಥವಾ ಅವರ ನಂಬರ್ನಾದರೂ ಮೆನ್ಷನ್ ಮಾಡ್ತೀನಿ. ಯಾರಾದರೂ ಅಟ್ಲೀಸ್ಟ್ ನಮ್ಮ ಏರಿಯಾ ಸರೌಂಡಿಂಗ್ಸಲ್ಲಿರೋರಿಗೆ ಎಲ್ಪ್ ಆಗುತ್ತೆ, ಸಡನ್ನಾಗಿ ಬೇಕಾದರೆ ಎಲ್ಪ್ ಆಗುತ್ತೆ ಅಂತ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ತಂಗಿರು ಎದ್ದಿದ್ರು. ಲೈಕ್ ಸ್ವಲ್ಪ ಹಿಂದಿನ ದಿನ ಹೂವು ಎಲ್ಲ ಹಾಕಿರಲಿಲ್ಲ ಅಂತ ಹೇಳಿ ಬೆಳಿಗ್ಗೆನೇ ಎದ್ದು ಸ್ವಲ್ಪ ಹೂವು ಎಲ್ಲ ಹಾಕ್ತಿದ್ದಾರೆ.
ನಾನು ರೆಡಿ ಆಗೋಕ್ಕೆ ಮುಂಚೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಇದೊಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಹಾಗೆ ಲೈಕ್ ನಾನು ಮೇಕಪ್ ಅಂತ ಏನೂ ಮಾಡಿಸ್ಕೊಂಡಿಲ್ಲ, ಬಿಕಾಸ್ ನಾನು ಲೈಕ್ ಮೇಕಪ್ ಕೋರ್ಸ್ನ ಮುಗಿಸಿದ್ದೀನಿ. ಸೊ ಸ್ವಲ್ಪ ಗ್ಯಾಪ್ ಆಯಿತು ಈ ಪ್ರೆಗ್ನೆನ್ಸಿ ಅದು ಇದು ಅಂತ ಹೇಳಿ ನನಗೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದ್ದಿದ್ದರಿಂದ ನಾನು ಅದನ್ನೆಲ್ಲ ಕಂಟಿನ್ಯೂ ಮಾಡಿರಲಿಲ್ಲ ಅಷ್ಟೇ. ಸೊ ನಾನು ಮೇಕಪ್ ಅಂತ ಯಾರನ್ನೂ ಕರೆಸ್ಕೊಂಡು ನಂಗೆ ಮೇಕಪ್ ಏನು ಅಷ್ಟೊಂದು ಇಷ್ಟ ಆಗಲ್ಲ ಲೈಕ್ ಮಾಡಿಸ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಮಾಡಿಸ್ಕೊಂಡಿರಲಿಲ್ಲ, ನಾನೇ ಸೆಲ್ಫ್ ಮಾಡ್ಕೊಳ್ಳೋಣ ಅಂತ ಬರೀ ಏರ್ ಸ್ಟೈಲಿಸ್ಟ ಮಾತ್ರ ಕರೆಸ್ಕೊಂಡಿದ್ದೆ. ಬಿಕಾಸ್ ನಂಗೆ ಅಷ್ಟೊಂದು ಪೇಷನ್ಸ್ ಇರಲ್ಲ, ನಂಗೆ ಏರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೂ ಬರಲ್ಲ, ಮತ್ತು ಟೈಮ್ ಇರಲ್ಲ ಅಲ್ವಾ. ಸೊ ಬೇಗ ಬೇಗ ಮುಗಿಸ್ಬೋದು ಅಂತ ಹೇಳಿ ಅವ್ರನ್ನ ಕರೆಸ್ಕೊಂಡಿದ್ದೆ, ಲೈಕ್ ಸಿಂಪಲ್ಲಾಗಿ ಮಾಡಿಸ್ಕೊಳ್ಳೋಕ್ಕೆ. ಸೊ ಇದೊಂದು ಸ್ಮಾಲ್ ವಿಡಿಯೋ ನಾಮಕರಣದ ವ್ಲಾಗ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ, ಬಾಯ್.